ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಪಂಚಶತಮ ದಿನದಂದು ಶಿಷ್ಯರ ನಡುವೆ ಅಗ್ನಿನಾಳದಂತೆ ಬಂದ ಪಾವನಾತ್ಮರೇ. ಪಾವನಾತ್ಮರೇ, ಪಾವನಾತ್ಮರೇ, ಪರಿಶುದ್ಧ ದೇವರಾತ್ಮನೇ. ಶಕ್ತಿ ನೀಡಿರಿ, ಶಕ್ತಿ ನೀಡಿರಿ, ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಸ್ವರ್ಗ ಶಕ್ತಿ ನಮಗೆ ನೀಡಿರಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ 1 ಸಮುವೇಲ 9ನೇ ಅಧ್ಯಾಯ ವಚನ 23. ಸಮುವೇಲನು ಅಡಿಗೆಯವನಿಗೆ, ನಾನು ನಿನಗೆ ಹೇಳಿ ಪ್ರತ್ಯೇಕವಾಗಿ ಇಡಿಸಿದ್ದ ಮಾಂಸ ಭಾಗವನ್ನು ತಂದಿಡು. ಸಮುವೇಲನು ಅಡಿಗೆಯವನಿಗೆ, ನಾನು ನಿನಗೆ ಹೇಳಿ ಈಗಾಗಲೇ ಪ್ರತ್ಯೇಕವಾಗಿ ಇಡಿಸಿದ್ದ ಮಾಂಸ ಭಾಗವನ್ನು ತಂದಿಡು ಎನ್ನಲು, ಅವನು ಒಂದು ತೊಡೆಯ ಮಾಂಸವನ್ನು ಅದರ ಸಂಗಡ ಇದ್ದುದನ್ನು ತಂದು ಸೌಲನ ಮುಂದಿಟ್ಟನು. ಸಮುವೇಲನು ಸೌಲನಿಗೆ, ಇಗೋ, ಇದು ನಿನಗಾಗಿ ಪ್ರತ್ಯೇಕಿಸಿದ್ದು. ಇಗೋ, ಇದು ನಿನಗಾಗಿ ಪ್ರತ್ಯೇಕಿಸಿದ್ದು. ಇದನ್ನು ತಿನ್ನು. ಜನರನ್ನು ಬಲಿಭೋಜನಕ್ಕೆ ಕರೆದಾಗಿನಿಂದ ಇದು ನಿನಗಾಗಿಯೇ, ಇದು ನಿನಗಾಗಿಯೇ ಪ್ರತ್ಯೇಕವಾಗಿ ಇಡಲಾಗಿತ್ತು. ಪ್ರೈಸ್ ದ ಲಾರ್ಡ್. ನನಗೆ ಬಹಳ ಇಷ್ಟವಾದದ್ದು ಇದು. ಇದು ನಿನಗಾಗಿಯೇ ಪ್ರತ್ಯೇಕವಾಗಿ ಇಡಲಾಗಿತ್ತು ಎಂದು ಹೇಳಿದನು. ಸೌಲನು ಆ ದಿನ ಸಮುವೇಲನ ಸಂಗಡ ಊಟ ಮಾಡಿದನು. ಪ್ರೈಸ್ ದ ಲಾರ್ಡ್. ಕತ್ತೆಗಳನ್ನ ಕಳೆದುಕೊಂಡಿದ್ದ ಸೌಲ ಹಳೆಯ ಒಡಂಬಡಿಕೆ 1 ಸಮುವೇಲನ ಅಧ್ಯಾಯ ವಚನ 9ರಲ್ಲಿ ಕತ್ತೆಗಳಿಗಾಗಿ ಪೇಚಾಡಿ ಹುಡುಕಾಡಿ ಕತ್ತೆಗಳ ಚಿಂತೆಯಿಂದ ಅವನು ಸಮುವೇಲ ಪ್ರವಾದಿಯ ಬಳಿ ಬರುತ್ತಾನೆ. ಆದರೆ ಇವತ್ತು ದೇವರು ನಮ್ಮೊಬ್ಬೊಬ್ಬರ ಕುರಿತು ಅದ್ಭುತಕರವಾದ ದಿವ್ಯ ಯೋಜನೆಯನ್ನಿಟ್ಟಿದ್ದಾರೆ. ಸಮುವೇಲನಿಗೆ ಆ ಯೋಜನೆ ಏನೆಂದು ಸೌಲನಿಗೆ ಗೊತ್ತಾಗಲಿಲ್ಲ. ಅದೇ ರೀತಿ ನಮಗೂ ಸಹ ದೇವರು ನಮ್ಮ ಜೀವಿತದಲ್ಲಿ ಇಟ್ಟಿರುವ ಅದ್ಭುತಕರವಾದ ಯೋಜನೆ, ನಾಳೆಯ ಕುರಿತಾದ ಭವಿಷ್ಯ ನಮಗೆ ಗೊತ್ತಿಲ್ಲದೆ ಇರಬಹುದು. ಆದರೆ ದೇವರ ದೃಷ್ಟಿಯಲ್ಲಿ ನಾವು ಅಮೂಲ್ಯರು, ಮಾನ್ಯರು, ಗಣ್ಯರು, ಅತಿ ಪ್ರಿಯರು. ನಮಗಾಗಿ ದೇವರು ಕಾರ್ಯನಿರತರಾಗಿದ್ದಾರೆ. ಕತ್ತೆಗಳಿಗಾಗಿ ಹುಡುಕಿಕೊಂಡು ಬಂದದ್ದು ಸೌಲ, ಆದರೆ ಸೌಲನಿಗಾಗಿ ದೇವರು ಈಗಾಗಲೇ ಕಾರ್ಯ ಮಾಡಿ ಆತನಿಗಾಗಿ ಪ್ರತ್ಯೇಕಿಸಲ್ಪಟ್ಟ ಆಶೀರ್ವಾದ ಅಥವಾ ರಿಸರ್ವ್ಡ್ ಬ್ಲೆಸ್ಸಿಂಗ್ ಅನ್ಬೋದು, ಅವನಿಗಾಗಿಯೇ, ಮೆಂಟ್ ಫಾರ್ ಹಿಮ್ ಓನ್ಲಿ, ಅವನಿಗಾಗಿಯೇ, ಅವನಿಗೆ ಮಾತ್ರ ರಿಸರ್ವ್ ಮಾಡಿಟ್ಟದ್ದು. ಈಗ ಒಂದು ಹೋಟೆಲ್ಗೆ ಊಟಕ್ಕೆ ಹೋಗ್ಬೇಕಾದ್ರೆ ಒಂದು ಟೇಬಲ್ನ ನಾವು ರಿಸರ್ವ್ ಮಾಡ್ತೀವಿ, ಹೌದಲ್ವಾ? ಅದರಲ್ಲಿ ಬೇರೆ ಯಾರು ಬಂದು ಕುಳಿತುಕೊಳ್ಳಂಗಿಲ್ಲ, ಬೇರೆ ಯಾರು ಬಂದು ಅದನ್ನ ಅನುಭವಿಸಂಗಿಲ್ಲ. ಆ ರೀತಿಯಲ್ಲಿ ನಮಗಾಗಿ ದೇವರು ಕೆಲವೊಂದು ಆಶೀರ್ವಾದಗಳನ್ನ ಪ್ರತ್ಯೇಕಿಸಿಟ್ಟಿದ್ದಾರೆ, ರಿಸರ್ವ್ ಮಾಡಿಟ್ಟಿದ್ದಾರೆ. ಅದನ್ನು ತಕ್ಕ ಸಮಯದಲ್ಲಿ ದೇವರು ಪ್ರಕಟಪಡಿಸುವವರಾಗಿದ್ದಾರೆ. ಸೌಲನಿಗೆ ಅದರ ಕುರಿತು ಅರಿವೇ ಇರಲಿಲ್ಲ. ಆದರೆ ಸಮುವೇಲನ ಮೂಲಕ ದೇವರು ಮಾತನಾಡಿ, ಹಿಂದಿನ ದಿನ ಬಲಿಭೋಜನಕ್ಕೆ ಎಲ್ಲರೂ ಊಟಕ್ಕೆ ಕುಳಿತುಕೊಳ್ಳುವಾಗಲೇ ಸಮುವೇಲ ಪ್ರವಾದಿ ಹೇಳುತ್ತಾನೆ, ಆ ಕುರಿಯ ತೊಡೆಯ ಮಾಂಸವನ್ನು ಯಾರಿಗೂ ಬಡಿಸಬೇಡ. ಆ ಕುರಿಯ ತೊಡೆಯ ಮಾಂಸ, ಇವತ್ತು ಚಿಕನ್ ಲೆಗ್ ಪೀಸ್ ಅಂದ್ರೆ ಎಲ್ರಿಗೂ ಇಷ್ಟ, ಮಕ್ಕಳಿಗಂತೂ ಲೆಗ್ ಪೀಸ್ ಅಂದ್ರೆ ಭಾರಿ ಖುಷಿ. ಇಲ್ಲಿ ಚಿಕನ್ ಲೆಗ್ ಪೀಸ್ ಅಲ್ಲ, ಕುರಿಯ ತೊಡೆಯ ಮಾಂಸವನ್ನ ಬೇಯಿಸಿ ಸಿದ್ಧ ಮಾಡಿ ಅದನ್ನ ಪ್ರತ್ಯೇಕವಾಗಿಡು. ಅದಕ್ಕಾಗಿ ಒಬ್ಬ ವ್ಯಕ್ತಿ ಬರುತ್ತಾನೆ, ಅದು ಆತನಿಗಾಗಿ ಮೀಸಲಾದದ್ದು. ಆದ ಕಾರಣ ದೇವರು ಕೊಡುವಂಥದ್ದನ್ನ ಯಾವ ಮನುಷ್ಯ, ಯಾವ ವ್ಯಕ್ತಿ ಕಿತ್ತುಕೊಳ್ಳಲು ಸಾಧ್ಯವೇ ಇಲ್ಲ. ನಾನು ಮುಚ್ಚಿದ ಬಾಗಿಲನ್ನು ಯಾರಿಂದಲೂ ತೆರೆಯಲು ಸಾಧ್ಯವಿಲ್ಲ, ನಾನು ತೆರೆದ ಬಾಗಿಲನ್ನು ಯಾರಿಂದಲೂ ಮುಚ್ಚಲು ಸಾಧ್ಯವಿಲ್ಲ. ಕೊಡುವ ದೇವರು ಆ ಆಶೀರ್ವಾದವನ್ನ ಯಾರು ನಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಅಲ್ಲಿ 100 ಜನರು ಬಲಿಭೋಜನಕ್ಕೆ ಕುಳಿತಿದ್ದರೂ ಸಹ ಸೌಲನ
ಕುರಿತು ದೇವರು ವಿಶೇಷವಾದ ಯೋಜನೆಯನ್ನು ಇಟ್ಟುಕೊಂಡಿದ್ದರು. ಅವನಿಗಾಗಿ ಆ ತೊಡೆಯ ಮಾಂಸವನ್ನ ಪ್ರತ್ಯೇಕಿಸಲಾಗಿತ್ತು. ಸೌಲ ಬಂದು ಅವರೆಲ್ಲರ ನಡುವೆ ಆತನಿಗಾಗಿ ವಿಶೇಷ ಸ್ಥಾನವನ್ನ ಉಂಟು ಮಾಡಿ, ನೀನು ಇಲ್ಲಿಯೇ ಕುಳಿತುಕೊಳ್ಳತಕ್ಕದ್ದು. ಇದರಲ್ಲಿ ಏನು ಇನ್ನೊಂದು ಸಂತೋಷ ಅಂದರೆ, ಸೌಲನ ಜೊತೆ ಬಂದಂತ ಸ್ನೇಹಿತನಿಗೂ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಒಳ್ಳೆ ಟ್ರೀಟ್, ಒಳ್ಳೆ ಅವನ ಜೊತೆಯಲ್ಲೇ ಕುಳಿತುಕೊಳ್ಳುವ ಸೌಭಾಗ್ಯವು ಅವನದಾಗುತ್ತದೆ. ಸೊ ಆ ಉತ್ತಮ ಸ್ಥಾನದಲ್ಲಿ ಕುಳ್ಳಿರಿಸಿ, ಇದು ನಿನಗಾಗಿ ಪ್ರತ್ಯೇಕಿಸಲಾಗಿದ್ದು, ಆ ಪ್ರತ್ಯೇಕಿಸಿ ಇಟ್ಟಂತ ಮಾಂಸದ ತೊಡೆಯನ್ನು ತೆಗೆದುಕೊಂಡು ಬಂದು ಇವನಿಗೆ ಬಡಿಸು ಎಂಬುದಾಗಿ. ಸೌಲನು ಅಂದು ಸಮುವೇಲನ ಜೊತೆ ಆ ಮಾಂಸದ ಊಟವನ್ನ ಮಾಡಿ ಮುಗಿಸುವಾಗ ಪ್ರತಿಯೊಂದು ಊಟದ ಮೇಜು ಒಂದು ಒಡಂಬಡಿಕೆಯನ್ನು ಸೃಷ್ಟಿ ಮಾಡುವಂತದ್ದಾಗಿದೆ. ನಾವು ನೋಡೋದಾದ್ರೆ ಅದು ಮುಂಬರುವ ದಿನಗಳಲ್ಲಿ ನಾವು ಧ್ಯಾನಿಸೋಣ. ಪ್ರತಿಯೊಂದು ಊಟದ ಮೇಜು ಒಂದು ಒಡಂಬಡಿಕೆಗೆ ಕಾರಣವಾಗುತ್ತದೆ. ಅದು ಮುಂದಿನ ದಿನಗಳಲ್ಲಿ ನಾವು ಧ್ಯಾನಿಸೋಣ. ಓಕೆ, ಇಲ್ಲಿ ನನಗೆ ಪವಿತ್ರಾತ್ಮರು ಪ್ರಕಟಪಡಿಸಿದ್ದು, ನಿನಗಾಗಿ ಇಟ್ಟಂತ ಆಶೀರ್ವಾದ ಅದನ್ನ ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ನೀನು ನನಗೆ ಅಮೂಲ್ಯನು ಆದ ಕಾರಣ ನಿಮಗಾಗಿ ದೇವರು ಪ್ರತ್ಯೇಕಿಸಲ್ಪಟ್ಟಂತ ಆಶೀರ್ವಾದಗಳು ಈ ತಿಂಗಳು ನಿಮಗೆ ರಿಲೀಸ್ ಆಗಲಿ ಎಂದು ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಅದು ನಿಮಗೆ ಪ್ರಕಟವಾಗಲಿ, ಅದು ಬೆಳಕಿಗೆ ಬರಲಿ, ಅದನ್ನು ನೀವು ಪಡೆದುಕೊಳ್ಳುವಂತೆ ಅದಕ್ಕಿರುವ ಎಲ್ಲ ಅಡೆತಡೆಗಳನ್ನ ದೇವರು ಬಿಡುಗಡೆ ಮಾಡಲಿ. ಸೌಲನ ಜೀವಿತದಲ್ಲಿ ನಾವು ನೋಡುವುದಾದರೆ, ಅವನಿಗಾಗಿ ಪ್ರತ್ಯೇಕಿಸಲ್ಪಟ್ಟ ತೊಡೆಯ ಮಾಂಸ, ಅವನಿಗಾಗಿ ಪ್ರತ್ಯೇಕಿಸಲ್ಪಟ್ಟ ಸ್ಥಾನ, ಅವನಿಗಾಗಿ ಪ್ರತ್ಯೇಕಿಸಲ್ಪಟ್ಟ ಅಭಿಷೇಕ. ಈಚ್ ಅಂಡ್ ಎವ್ರಿ ಒನ್ ಆರ್ ಯುನಿಕ್. ಪ್ರತಿಯೊಬ್ಬರು ಪ್ರತ್ಯೇಕ, ದೇವರಿಗೆ ಅಮೂಲ್ಯರು. ಆದ್ದರಿಂದ ಧೈರ್ಯವಾಗಿರಿ. ಇವತ್ತು ಅನೇಕ ಗಂಡು ಹೆಣ್ಣು ಮಕ್ಕಳು ಮದುವೆಯ ವಧುಗಾಗಿ ಹುಡುಕಾಡ್ತಿರಬಹುದು. ನಿಮಗಾಗಿ ಈಗಾಗಲೇ ಸಿದ್ಧವಾಗಿರುವವರು ಪ್ರಕಟಿಸಲ್ಪಡುವಂತಾಗಲಿ. ಅನೇಕರು ಕೆಲಸದ ಪ್ರಮೋಷನ್ ವಿಷಯದಲ್ಲಿ ಕೆಲಸಕ್ಕಾಗಿ ನೀವು ತುಂಬ ಫೈಟ್ ಮಾಡ್ತಾ ಇರ್ಬೋದು, ಅನೇಕ ಇಂಟರ್ವ್ಯೂಸ್ ಅಟೆಂಡ್ ಮಾಡಿರ್ಬೋದು. ನಿನಗಾಗಿ ಪ್ರತ್ಯೇಕಿಸಲ್ಪಟ್ಟ ಆಫೀಸು, ನಿನಗಾಗಿ ಆಯ್ಕೆ ಮಾಡಲ್ಪಟ್ಟ ಸ್ಥಾನ, ನಿನಗಾಗಿ ಆಯ್ಕೆ ಮಾಡಲ್ಪಟ್ಟ ಕೆಲಸ ಈಗಾಗಲೇ ಸಿದ್ಧವಾಗಿದೆ. ಡೋಂಟ್ ವರಿ. ಅದು ತಕ್ಕ ಸಮಯದಲ್ಲಿ, ಹಿಂದಿನ ದಿನನೇ ಸಿದ್ಧ ಮಾಡಿ ಇಟ್ಟಿದ್ರು, ಮಾರನೆಯ ದಿನ ಸೌಲ ಬರ್ತಾನೆ ಎಂದು. ಅಂದ್ರೆ ನಿಮಗಾಗಿ ಈಗಾಗಲೇ ಸಿದ್ಧ ಮಾಡಿಟ್ಟಿರುವ ಸಕಲ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಕಾರ್ಯಗತ ಮಾಡುವ ಸಮಯ ಇದಾಗಿ ಮಾರ್ಪಡಲಿ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ವಿಶೇಷವಾಗಿ ಈ ವಚನದ ಮೂಲಕ ನಾನು ದೇವರಿಗೆ ಅಮೂಲ್ಯನು, ನಾನು ದೇವರಿಗೆ ಅತಿ ಪ್ರಿಯನು, ನನಗಾಗಿ ದೇವರು ಪ್ರತ್ಯೇಕಿಸಲ್ಪಟ್ಟ ರಿಸರ್ವ್ ಮಾಡಿಟ್ಟ ಆಶೀರ್ವಾದ, ಆ ಸ್ಥಾನ, ಆ ಒಂದು ಕೃಪೆಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ನಾಮದಲ್ಲಿ ಅದಕ್ಕಿರುವ ಎಲ್ಲ ಅಡೆತಡೆಗಳು ಬಿಡುಗಡೆಯಾಗಿ ಆ ಪ್ರತ್ಯೇಕಿಸಲ್ಪಟ್ಟ ರಹಸ್ಯವಾದ ಆಶೀರ್ವಾದಗಳನ್ನು ನಾವು ಅನುಭವಿಸುವಂತೆ ಪವಿತ್ರಾತ್ಮರು ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ. ಪವಿತ್ರಾತ್ಮರು ತಕ್ಕ ಸಮಯದಲ್ಲಿ ಸೌಲನನ್ನು ಸಮುವೇಲನನ್ನು ಭೇಟಿ ಮಾಡುವಂತೆ ಕರೆದುಕೊಂಡು ಹೋದರು. ಡಿವೈನ್ ಅಪಾಯಿಂಟ್ಮೆಂಟ್ ಅಂದ್ರೆ ಸರಿಯಾದ ವ್ಯಕ್ತಿಗಳನ್ನು ಸಂಧಿಸುವ ಒಂದು ಕೃಪೆ. ನಿಮ್ಮ ವಿವಾಹ ಮದುವೆಗಾಗಿ ಹುಡುಕಾಡುತ್ತಿರುವಾಗ ಸರಿಯಾದ ವ್ಯಕ್ತಿಯನ್ನ ಸರಿಯಾದ ಸಮಯದಲ್ಲಿ ನೀವು ಸಂಧಿಸುವಂತೆ, ಬೇಕಾಗಿರುವ ವಧು ಅವರಿಗೆ ಲಭಿಸುವಂತಾಗಲಿ. ಕೆಲಸ ಎಲ್ಲಿ ಮಾಡುವುದು, ಯಾವ ಆಫೀಸಲ್ಲಿ ಮಾಡುವುದೆಂದು ಚಿಂತಾಕ್ರಾಂತರಾಗಿರುವಾಗ ಸರಿಯಾದ ರೀತಿಯಲ್ಲಿ ಸೌಲನ ಸ್ನೇಹಿತ ಮುನ್ನಡೆಸಿ ಸಮುವೇಲನ ಬಳಿ ಕರೆದುಕೊಂಡು ಬಂದ ರೀತಿಯಲ್ಲಿ ದೇವರಿಂದ ಆಯ್ಕೆ ಮಾಡಲ್ಪಟ್ಟ, ಪ್ರತ್ಯೇಕಿಸಲ್ಪಟ್ಟ, ಈಗಾಗಲೇ ನಿಮಗಾಗಿ ನೇಮಕ ಮಾಡಲ್ಪಟ್ಟ ಆಫೀಸು, ಆ ಸೀಟ್, ಆ ಕೆಲಸ, ಸಕಲ ವಿಧವಾದ ಆಶೀರ್ವಾದಗಳು ನಿಮಗೆ ರಿಲೀಸ್ ಆಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್.